ನಮಸ್ಕಾರ ಸ್ನೇಹಿತರೆ, ಸಕಸಂದು ಚಾನಲ್ಗೆ ಸ್ವಾಗತ. ಒಂದು ಬಿಗ್ ಅಪ್ಡೇಟ್ ಬರ್ತಿದೆ ಬಿಗ್ ಬಾಸ್ ಬಗ್ಗೆ. ಕನ್ನಡ ಬಿಗ್ ಬಾಸ್ ಇಂದು ಇವತ್ತೇನು 11ನೇ ಸೀಸನ್ ನಡೀತಿದೆ, ಅದ್ರದ ಗ್ರ್ಯಾಂಡ್ ಫಿನಾಲೆ ಇವತ್ತು ಶನಿವಾರ ನಡೀತಿದೆ. ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಟ್ರೋಫಿ ಗೆಲ್ಬಹುದು, ಟ್ರೋಫಿ ಗೆಲ್ಲಕ್ಕೆ ಅಟ್ಲೀಸ್ಟ್ ಟಾಪ್ 3 ಅಲ್ಲಿ ಕೂಡ ಬರ್ಬೋದು ಅಂತ ಕೂಡ ಸುಮಾರು ಜನ ಇವ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡ್ತಿದ್ರು. ಆದ್ರೆ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಹೊರಗೆ ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಫಿನಾಲೆ ಕೌಂಟ್ ಡೌನ್ ಶುರು ಆಗಿದೆ, ಹಾಗೂ ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಇವೆಂಟ್ ಶುರು ಆಗಿದೆ. 6 ಗಂಟೆಗೆ ನಡೆದ್ರೆ ಯಾರು ವಿನ್ನರ್ ಅನೌನ್ಸ್ ಮಾಡೋದು ಅನ್ನೋದು ಪ್ರಾಬಬ್ಲಿ 11 ಗಂಟೆ 11 ಕಾಲ ನಮ್ಗೆ ಗೊತ್ತಾಗುತ್ತೆ. 10:30 10:45ಗೆ ಟಾಪ್ 3 ಟಾಪ್ 2 ಎಲ್ಲ ಗೊತ್ತಾಗ್ಬಿಡುತ್ತೆ. ಕಿಚ್ಚ ಸುದೀಪ್ ಅವ್ರು ನಿಲ್ಸ್ಬಿಟ್ಟು ಇಬ್ರು ಎಡಗಡೆ ಬಲಗಡೆ ಯಾರು ಗೆಲ್ತಾರೆ ಅಂತ ಅನೌನ್ಸ್ ಕೂಡ ಮಾಡ್ತಾರೆ. ಇವಾಗ ಒಂದು ಪ್ರೋಮೋ ಕೂಡ ಕಲಸ್ಕೊಂಡ ಬಿಟ್ಟಿದ್ದಾರೆ. ಇವಾಗ ಮತ್ತೆ ವೋಟಿಂಗ್ ಲೈನ್ಸ್ ಎಲ್ಲ ಓಪನ್ ಆಗಿರೋದ್ರಿಂದ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಫುಲ್ ವೇದಿಕೆ ಸಜ್ಜಾಗಿದೆ ಅಂತ ಹೇಳ್ಬೇಕು. ಕಾರ್ಯಕ್ರಮ ಕೂಡ ಪ್ರಸಾರ ಮಾಡಲು ಇವಾಗಲೇ ಪ್ರೋಮೋ ಗೀಮೋ ಎಲ್ಲ ರಿಲೀಸ್ ಕೂಡ ಮಾಡ್ತಾರೆ. ಟ್ರೋಫಿ ಯಾರು ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಟ್ರೋಫಿ ಗೆಲ್ಬಹುದು ಅಂತ ಹೇಳಿದ್ರು, ಬಟ್ ಟ್ರೋಫಿ ಗೆಲ್ಲೋದು ಇವ್ರು ಡೌಟು. ಆದ್ರೆ ಟಾಪ್ 3 ಅಲ್ಲಿ ಇವ್ರು ಬಂದೇ ಬರ್ತಾರೆ ಅಂತ ಸುಮಾರು ಜನ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ಆದ್ರೆ ಅವ್ರು ಇವಾಗ ಔಟ್ ಆಗ್ಯಾರ. ಯಾರಪ್ಪ ಅಂತಂದ್ರೆ ಭವ್ಯ ಗೌಡ. ಅದು ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ತುಂಬಾ ಸ್ಟ್ರಾಂಗ್ ಸ್ಪರ್ಧಿ ಅಂತ ಅನ್ಸ್ಕೊಂಡಿದ್ರು, ಹಾಗೂ ಒಳ್ಳೆ ಹೆಣ್ಮಕ್ಳಲ್ಲಿ ಸ್ಟ್ರಾಂಗ್ ಇದ್ರು. ಎಲ್ಲ ಟಾಸ್ಕ್ ಇರ್ಬೋದು, ಎಲ್ಲದನ್ನು ತುಂಬಾ ಚೆನ್ನಾಗಿ ಕೂಡ ಪಾರ್ಟಿಸಿಪೇಟ್ ಮಾಡೋರು. ಆದ್ರೆ ಇವಾಗ ನೋಡಿದ್ರೆ ಅವ್ರಿಗೆ ಫುಲ್ ಶಾಕಿಂಗ್ ಏನಂತಂದ್ರೆ ಅವರೇ ಔಟ್ ಆಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 5 ಜನ ಉಳ್ಕೊಂಡಿದ್ದಾರೆ. ಇವಾಗ ಯಾರೇನು ಒಂದು ಅಂತಂದ್ರೆ ಇವ್ರು ಗೆಲ್ತಾರೆ 5 ಜನ ಅಂತ ಹೇಳ್ಬೇಕು. ಯಾರ ಹನುಮಂತ ಎಲ್ಲರದ್ದು ಕ್ರೌಡ್ ಫೇವ್ರೇಟ್, ಜೊತೆಗೆ ತ್ರಿವಿಕ್ರಮ್, ಇವರಿಬ್ರಲ್ಲಿ ಒಬ್ರು ಗೆಲ್ತಾರೆ ಅಂತ ಕೂಡ ನನಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೂ ಇವ್ರ ಜೊತೆಗೆ ಇನ್ನ ಭವ್ಯ ಕೂಡ ಹೊರಗೋಗಿ ಆಗೋಗಿದೆ. ಇವಾಗ ಕೆಲವೇ ಗಂಟೆಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಶುರು ಆಗುತ್ತೆ. ಯಾರು ಗೆಲ್ತಾರೆ, ಯಾರ ಕತೆ ಏನು ಅಂತ ಕೂಡ ಗೊತ್ತಿಲ್ಲ. ನೋಡೋಣ. ನನಗಂತ ಮಟ್ಟಕ್ಕೆ ಹನುಮಂತು ಗೆಲ್ಬಹುದು ಅಂತ ಕಾಣುತ್ತೆ. ಆದ್ರೆ ಓಟ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡು ಚೆನ್ನಾಗಿ ಓಟ್ಗಳು ಬಿದ್ರೆ ಹನುಮಂತು ಗೆಲ್ಬಹುದು. ಸೆಕೆಂಡ್ ತ್ರಿವಿಕ್ರಮ್ ಆಗ್ಬೋದು ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಗೆ ಯಾರು ಫೇವ್ರೇಟು? ರಜತ್ ಕೂಡ ಒಳ್ಳೆ ಎಂಟರ್ಟೈನರು, ಬಟ್ ಹನುಮಂತು ಅಷ್ಟು ಓಟ್ ಬಿಡೋದು ಡೌಟು. ನನಗೂ ಫೇವ್ರೇಟ್ ಅಂತ ಅಂದ್ರೆ ರಜತೇನೆ. ಯಾಕೆಂದ್ರೆ ಒಳ್ಳೆ ಎಂಟರ್ಟೈನರು, ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಕಾಮಿಕ್ ಟೈಮಿಂಗು, ಡೈಲಾಗ್ಗಳಿರ್ಬೋದು, ಕೌಂಟ್ರ್ ಕೊಡೋದಾಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡ್ತಾರೆ ರಜತ್ತು. ಬಟ್ ಆದ್ರೆ ನೋಡ್ಬೇಕು ಏನಾಗುತ್ತೆ ಅಂತ. ಹನುಮಂತು ಎಲ್ಲರೂ ಉತ್ತರ ಕರ್ನಾಟಕ ಜನರು ತುಂಬಾ ಸಪೋರ್ಟ್ ನ ಕೂಡ ಮಾಡ್ತಿದ್ದಾರೆ. ಯಾವ ಪೋಸ್ಟ್ ನೋಡಿದ್ರು ಬಿಗ್ ಬಾಸ್ ಅವ್ರ ಚಾನಲ್ ಇರ್ಬೋದು ಅಥವಾ ಯಾರೇ ಜನರು ವಿಡಿಯೋಗಳು ಹಾಕಿದ್ರು ಕೂಡ ಹನುಮಂತುನ ಸಿಕ್ಕಾಪಟ್ಟೆ ಹೊಗಳ್ತಾ ಇದಾರೆ. ಅವನ್ಗೆ ವೋಟ್ ಮಾಡಿ ಅಂತ ಕೂಡ ಮಾಡ್ತಿದ್ದಾರೆ. ಅದು ತ್ರಿವಿಕ್ರಮ್ ಅಲ್ಲಿ ಕೂಡ ಅದೇ ತರ ಇದೆ. ಇವರಿಬ್ರಿಗೂ ಒಂದು ಟೈಟ್ ಫೈಟ್ ಬೀಳುತ್ತೆ ಅಂತ ಕಾಣುತ್ತೆ. ಮಂಜು ಕೂಡ ಬರ್ಬೋದು, ಟಾಪ್ 3 ಅಲ್ಲಿ ಬರ್ಬೋದು. ಫಸ್ಟ್ ಹನುಮಂತು ಅಥವಾ ತ್ರಿವಿಕ್ರಮ್ ಫಸ್ಟ್ ಸೆಕೆಂಡ್ ಅಲ್ಲಿ ಇರ್ತಾರೆ. ಥರ್ಡ್ ಮಂಜು ಬರ್ಬೋದು ಅಂತ ಅನ್ಸುತ್ತೆ, ಮ್ಯಾಕ್ಸ್ ಮಂಜು. ನಿಮ್ಗೇನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಯಾರು ಅಂತ ಕೂಡ ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ ಅಪ್ಡೇಟ್ಸ್ ಬರ್ತಾ ಇದೆ. ಬಿಗ್ ಬಾಸ್ ಇವತ್ತೇ ಲಾಸ್ಟ್, ನೆಕ್ಸ್ಟ್ 11 ಸೀಸನ್ ಮುಗ್ದೋಗುತ್ತೆ. 12ನೇ ಸೀಸನ್ ಶುರು ಆಗೋರ್ಗು ಇದೇ ಲಾಸ್ಟ್ ವಿಡಿಯೋ ಕೂಡ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ಫೇವ್ರೇಟ್ ಯಾರು, ನಿಮ್ಗೆ ಯಾರು ಗೆಲ್ತಾರೆ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ.